ಮಮ್ಮಿ ಏನು ಮಾಡ್ತೀರಿ? ಇವತ್ತು ನಾ ಮೂಲಂಗಿ ಮತ್ತು ಬೀಟ್ರೂಟ್ ಮಿಕ್ಸ್ ಮಾಡಿ ಪರೋಟ ಹ್ಯಾಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಏನೇನು ಬೇಕು ಅದು ಹೇಳ್ತೀನಿ. ಗೋಧಿ ಹಿಟ್ಟ, ಬೀಟ್ರೂಟ, ಮೂಲಂಗಿ, ಜೀರಿಗೆ, ಅಜ್ವಾನ, ಎಳ್ಳ, ಧನಿಯಾ ಪೌಡರ, ಗರಂ ಮಸಾಲ, ಹಿಂಗ ಮತ್ತು ಕಡ್ಲಿ ಹಿಟ್ಟ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ, ಕಸೂರಿ ಮೇಥಿ, ಥೋಡೆನೆ ಕೊತ್ತಂಬರಿ, ಇದು ಮೆಣಸಿನ್ಕಾಯಿದು ದಪ್ಪ ದಪ್ಪ ಇದ್ದಿದ್ದು ಹಿಂಗೆ ಪೌಡರ್. ಇಷ್ಟು ಬೇಕು. ಮತ್ತು ಉಪ್ಪ, ಕೆಂಪು ಖಾರ, ಅರಿಶಿನ. ಮೊದಲ ಮೂಲಂಗಿ ಮತ್ತು ಬೀಟ್ರೂಟ್ ಕಿಸಾಸ್ ತೊಗೊಳ್ಳೋದು. ಮತ್ತು ಈಗ ಇದೇನದಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದು ನಾ ಮಿಕ್ಸಿ ಮಾಡ್ಕೊಂತ ಭಾಳ ಸಣ್ಣ ಮಾಡೋದಿಲ್ಲ. ಇದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು. 3 ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು 5-6 ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ, ಮತ್ತು 1 ಇಂಚ್ ಹಸಿ ಶುಂಠಿ ತೊಗೊಂಡಿನಿ. ಇದು ಕುಟ್ನುಬಹುದು ನೀವು, ನಾನು ಮಿಕ್ಸರ್ ಮಾಡ್ತೀನಿ. ನಾವೇನು ಮಾಡೋದಂದ್ರೆ ಇವು ಬೀಟ್ರೂಟ ಮತ್ತು ಮೂಲಂಗಿ ಒಳಗೆ ನೀರಿನ ಅಂಶ ಭಾಳ ಇರ್ತವೆ. ಹಿಂದಣ ಇದು ಹಿಂಡ್ಕೊಂಡು ತೊಗೊಂಡ್ರೆ ಇದ್ರ ಟೇಸ್ಟ್ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೋಬೇಕು. ಬಿಸಿ ಮಾಡೋದು? ಹಾಂ, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು. ಇದು ಬಿಸಿ ಮಾಡ್ಕೊ. ಈಗ ನಾ ಬಿಸಿ ಮಾಡ್ಕೊತೀನಿಲ್ಲ, ಎರಡೂ ಸೇರಿಸಿ ಬಿಸಿ ಮಾಡೋದಿಲ್ಲ. ಮೊದಲ ಮೂಲಂಗಿ ಮಾಡ್ಕೊಳ್ಳೋದು. ಮೊದಲು ಮೂಲಂಗಿ ಮಾತ್ರ ಬಿಸಿ ಮಾಡಿ. ಹಾಂ, ಮೊದಲು ಮೂಲಂಗಿ. ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲ. ಇದು ಒಳಗಿಂದ ಸ್ವಲ್ಪ ನೀರು ಅಟ್ಟಿಸ್ಬೇಕು ಇಷ್ಟೇ. ಎಷ್ಟು ಮಾಡೋದಮ್ಮ? ಸ್ವಲ್ಪ ಇದು ನೀರದಲ್ಲ, ಒಂದು ಸ್ವಲ್ಪ ಹೋಗ್ಬೇಕು. ಸ್ವಲ್ಪ ಡ್ರೈ ಆದ್ರೆ? ಹಾಂ, ಸ್ವಲ್ಪ ಡ್ರೈ ಆಗ ಸಾಕೇನು? ಇಲ್ಲ, ಇನ್ನೂ ಆಗಿಲ್ಲ. ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಇದು ತಗೊಂಡು ಈಗ ಬೀಟ್ರೂಟ್ ಇದು ಮಾಡಿ ಬಿಸಿ ಮಾಡ್ಕೊಳ್ಳೋದು. ಹಾಂ, ಇದು ಬಿಸಿ ಮಾಡ್ಕೊಳ್ಳೋದು. ಇದ್ರಾನು ಒಂದು ಸ್ವಲ್ಪ ನೀರು ಕಡಿಮೆ ಆಗೋದು. ಹಾಂ, ಕಡಿಮೆ ಆಗುತ್ತೆ. ಮತ್ತು ಉಮ್ಗಾಸೋದ್ನೂ ಇಲ್ಲ, ಸ್ವಲ್ಪ ನೀರು ಅಟ್ಟಿಸ್ಬೇಕು. ಇದು ಈಗ ನೀರು ಹಚ್ಚಿದೆ ನಾನು. ಹಾಂ, ಸಾಕಲ್ಲ? ಹಾಂ, ಸಾಕು. ಓಕೆ. ಈಗ ಇದು ಎರಡು ಬಿಸಿ ಅದಾವಲ್ಲ, ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹಾಂ, ಓಕೆ. ಹಾಂ ಮಮ್ಮಿ, ಇದು ಆರಿರ್ಬೇಕಲ್ಲ? ತಣ್ಣಗಾಗಿದೆ. ಈಗ ಇದು ತಣ್ಣಗಾಗ್ಯದ. ಹಾಂ, ಏನು ಮಾಡೋದು ಈಗ? ಈಗ ಏನೇನು ಮಸಾಲೆ, ಖಾರ, ಉಪ್ಪು ಇದೆಲ್ಲ ಹಾಕ್ತೀನಿ. ಒಂದೊಂದಾಯ್ತು ಹಾಕ್ತೀನಿ. ಸರಿ. ಹಾಂ, ಈಗ ಇವು ಜೀರಿಗೆ ಅವು ಅನ್ನಟ್ಟು. ಹಾಂ, ಜೀರಿಗೆ 1 ಸ್ಪೂನ್ ಅಟ್ಟು ಹಾಕೋದು, ಸಣ್ಣ ಸ್ಪೂನ್. ಹಾಂ, ಚಮಚ. ಈಗ ಇವು ಅಜ್ವಾನ. ಹಾಂ, ಅಜ್ವಾನು ಅಷ್ಟೇ 1 ಚಮಚ ಅಷ್ಟು. ಹಾಂ, ಸಣ್ಣ ತಿಕ್ಕಾದಿದು ಒಂದು ಸ್ವಲ್ಪ. ಹಾಂ, ಹಿಂಗೆ ಹಾಕೋದು. ಹಾಂ, ಇದು ಧನಿಯಾ ಪೌಡರ್. ಇದು ಎಳ್ಳ. ಹಾಂ, ಎಳ್ಳು ಒಂದಿಷ್ಟು ಜಾಸ್ತಿನೇ ಹಾಕೋದು. 1-2 ಚಮಚ ಅಷ್ಟು. ಈಗ ಇದು ಧನಿಯಾ ಪೌಡರ್ ಇನ್ನೊಂದು ಸಣ್ಣ ಚಮಚ ಅದ, 1-2-3 ಚಮಚ ಹಾಕ್ತೀನಿ ನಾನು. ಇದು ಗರಂ ಮಸಾಲ. ಗರಂ ಮಸಾಲ. ಹಾಂ, ಇದು ಒಂದು ಸಣ್ಣ ಚಮಚನೇ ನೋಡಿ, 2 ಚಮಚ. ಹಾಂ, ಇದು ಒಂದು ಸ್ವಲ್ಪ ಹಿಂಗೆ. ಸಣ್ಣ. ಓಕೆ. ಈಗ ಇದು ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮಿಕ್ಸರ್ ಮಾಡಿದ್ದು. ಇದು ಹಾಕೋದು. ಈಗೇನು ಮಾಡೋದು? ಕಸೂರಿ ಮೇಥಿ ಹಾಕ. ಕಸೂರಿ ಮೇಥಿ. ಕಸೂರಿ ಮೇಥಿ ಏನು ಮಾಡೋದು? ಸ್ವಲ್ಪ ತಿಕ್ಕಿ ಇದು 1-2 ಚಮಚ ಹಾಕಬೇಕು. ಹಿಂಗೆ ಮಾಡಿ ಹಾಕ್ತೀವಲ್ಲ, ಎಲ್ಲ ವಾಸನೆ ಚಂದ ಬರ್ತದೆ ಮತ್ತು ಚೂರು ಆಗ್ತದೆ. ಈಗ ಮತ್ತು ಇದು ಕೊತ್ತಂಬರಿ ಸ್ವಲ್ಪ ಹಾಕೋದು, ಕೊತ್ತಂಬರಿ. ಓಕೆ. ಈಗ ಇದು ಮೆಣಸಿನ್ಕಾಯಿ ದಪ್ಪ ದಪ್ಪ ಚಿಲ್ಲಿ ಫ್ಯಾಕ್ಸ್ ಅಂತಾರೆ ನೋಡಿ. ಹಾಂ, ಅದು ಒಂದು ಸ್ವಲ್ಪ 1 ಸ್ಪೂನ್ ಅಟ್ಟು ಹಾಕೋದು. ಇದು ಈಗ ಉಪ್ಪ, ರುಚಿಗೆ ತಕ್ಕಷ್ಟು ಉಪ್ಪ. ಏನು ಮತ್ತು ಬೇಕಾದ್ರೆ ನೋಡಿ ಹಾಕಬೇಕು. ಮತ್ತು ಕೆಂಪು ಖಾರ. ಹಾಂ, ಈಗ ನಾವು ಅದು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಕೆಂಪು ಖಾರನೂ ಬೇಕು. ಹಸಿಮೆಣಸಿನ್ಕಾಯಿ 3 ಹಾಕಿರ್ತೀವಲ್ಲ, ಒಂದು ಟೇಸ್ಟ್ ಸಲ. ಇದು ಕೆಂಪು ಖಾರನೂ ಹಾಕಬೇಕು. ಹಾಂ, ಭಾಳ ಖಾರ ಮಾಡೋದಿಲ್ಲ ಪರೋಟ. ಓಕೆ. ಹಾಂ, ಈಗ ಇದು ಅರಿಶಿನ. ಅರಿಶಿನ ಭಾಳ ಹಾಕೋದಿಲ್ಲ, ಅಷ್ಟೇ 1 ಚಮಚ. ಇದು ಕಡಲೆ ಹಿಟ್ಟ. ಉಪ್ಪಿಟ್ಟು ತಿನ್ನೋಕ್ಕಿಂತ ದೊಡ್ಡ ಚಮಚ ಇರ್ತಲ್ಲ, ಟೀ ಸ್ಪೂನ್ ಅಂತಾರಲ್ಲ, ಅದರಲ್ಲೇ 2 ಚಮಚ ತೊಗೋಬೇಕಿದು. ಇದು ಹಾಕ್ತೀನಿ.
ನಾ ಜಾಸ್ತಿ ತೊಗೊಂಡಿನಿ, ಒಂದು ಅರ್ಧ ಹಾಕ್ತೀನಿ. ನೋಡ್ಕೊಂಡು ಹಾಕೋದು ಒಟ್ಟು. ಹಾಂ, ನೋಡ್ಕೊಂಡು ಹಾಕ. ಅತ್ತೆ 2 ಚಮಚ, ಸ್ವಲ್ಪ ಹಾಕೋದು. ದೊಡ್ಡ ಚಮಚಲ್ಲೇ 2 ಚಮಚ. ಓಕೆ. ಈಗ ಇದಕ್ಕೆ ಗೋಧಿ ಹಿಟ್ಟು. ಗೋಧಿ ಹಿಟ್ಟು. ಇದು ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟು ಮಿಕ್ಸ್ ಮಾಡೋದು. ಹಾಕೋದು ಅಂದ್ರೆ ಗೋಧಿ ಹಿಟ್ಟಿಗೆ ಇದು ಇರಲ್ಲ, ಅಳತಿ ಇರಲ್ಲ. ಇದಕ್ಕೆ ನೀರು ಜಾಸ್ತಿ ಹಾಕೋದಿಲ್ಲ. ನೋಡ್ಕೊಂಡು ನಾದಿ ಹಾಕೋದು. ಹಾಂ, ಈಗ ನಾ ಇಷ್ಟು ಹಾಕ್ತೀನಿ, ಒಂದು 3 ಚಮಚ ಹಾಕಿನಿ. ಈಗ ಏನು ಮಾಡೋದು, ಹಿಂಗೆ ಕಲಸೋದು. ಇದು ಹಿಂಗೆ ಇದ್ರಾಗೆ ಕಲಿಬೇಕು. ಬೇಕಾದ್ರೆ ಒಂದಿಷ್ಟು ನೀರು ತಗೊಳ್ಳೋದಿಲ್ಲ. ಓಕೆ. ಹಾಂ, ಅದು ಗಟ್ಟಿ ನಾದ್ಕೋಬೇಕು. ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ನಾದಬೇಕು. ಓಕೆ. ಹಾಂ, ಹತ್ತದಂಗೆ ಗೋಧಿ ಹಿಟ್ಟು ಹಾಕೋದು. ಏನು ಈಗ ನಾವು ಇದು ಮಿಕ್ಸರ್ ಮಾಡಿರ್ತೀವಲ್ಲ, ಇದ್ರಾಗ ಒಂದಿಷ್ಟು ನೀರು ಹಾಕಿರ್ತೀವಿ, ಅದು ಹಾಕೊಳ್ಳೋದು. ಹಾಂ, ಇದೆಲ್ಲ ಕಲಿಬೇಕಿದ್ರೆ. ಈ ಮಕ್ಳಿಗೆ ಮನ್ಯಾಗ ನಾಷ್ಟಾಕ್ಕೆ ಇದು ಚಲೋ. ಮಕ್ಳಿಗೆ ಡಬ್ಬ್ಯಾಗ, ಶಾಲಿಗೆ ಹೋಗಾಡಿ ಮಕ್ಳಿಗೆ ಡಬ್ಬ್ಯಾಗ ಮಾಡಿಕೊಡ್ಬೋದು. ಎಲ್ಲ ರೆಡಿ ಇತ್ತಲ್ಲ, ಪಟ್ಟ ಆಗ್ತದೆ. ಈಗ ಏನು ಮಾಡ್ತೀನಿ, ಇದ್ರ ಖಾರಿ ನೀರು ನೋಡು. ಹಾಂ, ಇವಷ್ಟು ಹಾಕೋತೀನಿ. ಹಾಂ, ಏನು ಮತ್ತು ಸ್ವಲ್ಪ ಹಿಂಗೆ ಕಲಸೋದು. ಒಮ್ಮೆ ನೀರು ಹಾಕೋದಿಲ್ಲ ಇದಕ್ಕೆ. ಓಕೆ. ಹಾಂ, ನೋಡಿ ಹಾಕ. ಈಗ ನೋಡೋದು, ನೀರು ಸ್ವಲ್ಪ ಹಿಂಗೆ ಸಿಂಪಡಿಸಿ ನಾದ್ಕೋತ ಹೋಗೋದು. ಒಮ್ಮೆ ನೀರು ಹಾಕಿ ನಾದಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕಿ ನೀರು ಇದು ನಾದಬೇಕು. ಇದಕ್ಕೆ ಗೋಧಿ ಹಿಟ್ಟು ಭಾಳ ಹಾಕೋದಿಲ್ಲ. ನಿಮಗೆ ಭಾಳ ಹಾಕೋದಿತ್ತಂದ್ರೆ ನೀವು ಬೀಟ್ರೂಟ್ನು ಜಾಸ್ತಿ ತೊಗೋಬೇಕು, ಮೂಲಂಗಿನೂ ಜಾಸ್ತಿ ತೊಗೋಬೇಕು. ಇದು ನಾದದ ಬಳಕ ಹಿಂಗೆ ಬೀಟ್ರೂಟ ಮೂಲಂಗಿ ಹಿಂಗೆ ಒಳಗೆ ಎಳೆ ಕಾಣಿಸ್ಬೇಕು. ಹಾಂ, ಹಂಗೆ ನಾದ್ಕೋಬೇಕು. ಓಕೆ. ಹಾಂ, ಹಾಂ, ಈಗ ಆಯ್ತು. ಇದು ನಿಮಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂದ್ರೆ ನೋಡಿ ಮತ್ತೊಂದು ಜರ ಉಪ್ಪು ಹಾಕಿ ಕಲಿಸ್ಬೇಕು. ನೋಡಿ ಹೆಂಗೆ ಬೀಟ್ರೂಟ್ ಎಲ್ಲ ಕಾಣಿಸ್ತದೆ. ಹಾಂ, ಹಿಂಗೆ ಬೀಟ್ರೂಟ್ ಕಾಣಿಸ್ತದಲ್ಲ, ಹಿಂಗೆ ಈ ಥರ ಗಟ್ಟಿ ನಾದಬೇಕು, ಭಾಳ ಮೆತ್ತಗೆ ನಾದಬಾರ್ದು. ಈಗ ಒಂದು 5 ನಿಮಿಷ ನೆನಿಬೇಕು ಸ್ವಲ್ಪ. ಈಗ ನಾದಿವಲ್ಲ, ಸ್ವಲ್ಪ 5 ನಿಮಿಷ ಬಿಟ್ಟು ಇದು ಹ್ಯಾಂಗ್ ಮಾಡೋದು, ಮುಚ್ಚಿಡೋದೇನಿ. ಹಾಂ, ಈಗ ಮುಚ್ಚಂದ 5 ನಿಮಿಷ. ತಗೊಳ್ಳಿ, ಬಿಸಿ ಆಗಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಕಾಯಿ ಹಚ್ಕೊಂಡು ಸ್ವಲ್ಪ ಮೀಡಿಯದು. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಯ್ತು. ಈಗ ಲಟ್ಸೋದು. ಹಾಂ, ಈಗ ಲಟ್ಸೋದು. ಇಷ್ಟುಂಡಿ ತೊಳೆ ಸ್ವಲ್ಪ ಹಿಟ್ಟು ಹಚ್ಚಿ, ಗೋಧಿ ಹಿಟ್ಟದು ಇದು. ಸಣ್ಣ ಮಾಡುತ್ತಾರೆ. ಭಾಳ ದೊಡ್ಡ ಮಾಡೋದಿಲ್ಲ ಪರೋಟ, ಏನು ಸಣ್ಣ ಮಾಡೋದು. ಹಿಟ್ಟನ್ನು ಭಾಳ ಹಚ್ಚೋದು. ಹಾಂ, ಇಲ್ಲ, ಭಾಳ ಹಚ್ಚೋದಿಲ್ಲ. ಎಣ್ಣೆ ಹಚ್ಚಿ ಬಯಸ್ತೀವಲ್ಲ, ಸ್ವಲ್ಪ ದಪ್ಪನೇ ಇರ್ಬೇಕಿದೆ. ಹಾಂ, ಸ್ವಲ್ಪ ದಪ್ಪ ಇರಬೇಕಿದು, ಭಾಳ ತೆಳಗೆ ಮಾಡಬಾರ್ದು. ಈಗ ಇದು ಕರೆಕ್ಟ್ ಅದ. ನಾನು ಹಿಂಗಿರ್ಬೇಕು, ಇಷ್ಟು ಬೇಡ. ಈಗ ತೆಳು ಮಾಡಕ್ಕೆ ಹೋದ್ರೆ ಹರಿದು ಹೋಗ್ತಾವೆ. ಹಾಂ, ಹರಿತಾವ. ಮತ್ತು ತೆಳಗೆ ಮಾಡೋಣ, ಇದು ಚಂದ ಇರ್ತಲ್ಲ ಪರೋಟ. ಸ್ವಲ್ಪ ತವ್ಯಾಗ ಹಿಂಗೆ ಎಣ್ಣೆ ಹಾಕೋದು. ಓಕೆ. ಹಾಂ, ಆಮ್ಯಾಗ ಪರೋಟ ಹಾಕೋದು. ಭಾಳ ಫುಲ್ ಇಡೋದಿಲ್ಲ, ಸ್ವಲ್ಪ ಕಾಯತನ ಫುಲ್ ಇಡೋದು. ಆಮ್ಯಾಗ ಸ್ವಲ್ಪ ಮೀಡಿಯಮ್ ಮಾಡೋದು ಗ್ಯಾಸ್. ಇದು ಸ್ವಲ್ಪ ಬೇಯಬೇಕಂತ ಸ್ವಲ್ಪ ಲಗೆ ಎಣ್ಣೆ ಹಾಕೋದಿಲ್ಲ. ಹಾಂ, ಲಗೆ ಎಣ್ಣೆ ಹಾಕೋದು. ಎಣ್ಣೆ ಹಾಕೋದು, ಸ್ವಲ್ಪ ಎಣ್ಣೆ ಹಾಕೋದು. ನಿಮಗೆ ಬೆಣ್ಣೆ ಹಾಕ್ರಿ. ತುಪ್ಪ ಬೇಕಾದ್ರೆ ತುಪ್ಪ, ಯಾರಿಗೆ ತುಪ್ಪ ಸೇರ್ತದೆ ಅವ್ರು ತುಪ್ಪನೂ ಹಾಕ್ಬೋದು. ನನಗೆ ಸ್ಪೆಷಲಿ ತುಪ್ಪ ಇಷ್ಟ. ಹಾಂ, ನಾನು 2ನೇದು ತುಪ್ಪ ಹಾಕಿ ಮಾಡೋದು. ಹಿಂಗೆ ಕಲರ್ ಬರ್ರಿ. ಈಗ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ. ಹಾಂ, 2 ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಿ. ಹಾಂ, ಎಣ್ಣೆ ಹಚ್ಚಿ. ಈಗ ಮತ್ತೆ ಕಮ್ಮಿ ಮತ್ತು ಬೇಯಿಸೋದು. ಚಂದ ಬೈಬೇಕು.
ಭಾಳ ಜೋರ್ನು ಇಡಬಾರ್ದು, ಮೀಡಿಯಮ್ ಇಡೋದು, ಭಾಳ ಸಣ್ಣ ಇಡಬಾರ್ದು, ಹೊತ್ತನು ಬಾರ್ದು, ಚಂದ ಬೈಬೇಕು. ಈಗ ಆಯ್ತಾ ಮಮ್ಮಿ? ಹಾಂ ಇದಾಯ್ತು. ಪರೋಟ ಉಬ್ಬುತ್ತಿರಲ್ಲ. ಹಾ. ಹಾಂ ಯಾಕಂದ್ರೆ ಇವು ಬೀಟ್ರೂಟ್ ಮತ್ತು ಮೂಲಂಗಿ ಹಾಕಿ ನಾದ್ ಮಾಡಿದ್ದದ, ಇದು ಉಬ್ಬುತ್ತಿರಲ್ಲ. ಓಕೆ. ಹಾಂ ಇದು ಹಿಂಗೆ ಬೈಸಾದು. ಹಾಂ ಈಗ ಹಾಂ ಈಗ ತಗ. ಈಗ ಇನ್ನೊಂದು ಹಾಕ್ತೀವಿ. ಹಾಂ ಈಗ ಮೊದಲು ಎಣ್ಣೆ ಹಾಕಿದಲ್ಲ, ಈಗ ಹಾಕೋಣ. ಓಕೆ. ಟಂಟಣ ಮೂಲಂಗಿ ಬೀಟ್ರೂಟ ಪರೋಟ ರೆಡಿ. ಮಮ್ಮಿ ಹಾಂ ಇದು ಎದುರು ಕೂಡ ತಿನ್ಬೇಕು? ಇದು ಸಾಸ್ ಜೋಡಿನೂ ತಿನ್ಬೋದು, ಟೊಮೆಟೊ ಸಾಸ್, ಶೇಂಗಾದ ಹಿಂಡಿ ಜೋಡಿನೂ ತಿನ್ಬೋದು ಇದ್ರೊಳಗೆ ಮೊಸರು ಹಾಕೊಂಡು. ಇಲ್ಲ ಗರಿ 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 ತುಪ್ಪ ಅದ್ರ ಜೊತೆನೂ ತಿನ್ಬೋದು, ಬೆಣ್ಣೆ ಜೊತೆ ತಿನ್ಬೋದು. ಇದು ಚಟ್ನಿ ಏನಂದ್ರೆ ಶೇಂಗಾದ ಬೀಜ ಮತ್ತು ಟೊಮೆಟೊ ಚಟ್ನಿ. ಶೇಂಗಾ ಬೀಜ ಮತ್ತು ಟೊಮೆಟೊ ಚಟ್ನಿ ಹೆಂಗ್ ಮಾಡಿ ಸ್ವಲ್ಪ ಶಾರ್ಟ್ನಾಗ ಹೇಳ್ಬಿಡಲ್ಲ ಹಂಗೆ. ಇದು ರೆಸಿಪಿ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲ ಹೇಳ ಹೇಳ. ಶೇಂಗಾದ ಬೀಜ ಹುರ್ಕೊಂಡಿನಿ, ಹಾಂ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡಿನಿ. ಆಮ್ಯಾಗ ಟೊಮೆಟೊ ಸ್ವಲ್ಪ ಬೈಸ್ಕೊಂಡು, ಹಾಂ ಅಲ್ಲಿಂದ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇರ್ತಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಅವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿನಿ. ಅದೇನು ಕರ್ಗಾಗ್ಬಿಡ್ಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು. ಆಮ್ಯಾಗ ಮಿಕ್ಸಿ ಜಾರ್ಗೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪ ಮತ್ತು ಅವು ಒಣ ಮೆಣಸಿನ್ಕಾಯಿ ಇದು ಹುರ್ಕೊಂಡಿದ್ದು ಟೊಮೆಟೊ ಮತ್ತು ಶೇಂಗಾದ ಬೀಜ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ. ಚೂರು ರುಚಿಗೆ ತಕ್ಕಷ್ಟು ಸಕ್ಕರೆ, ಮೇಲೆ ಒಗ್ಗರಣೆ. ಹಾಂ ಮೇಲೆ ಒಗ್ಗರಣೆ ಹಾಕಿ. ಓಕೆ. ಭಾಳ ಚಂದ. ವಯಸ್ಸಾದವ್ರು ಇರ್ತಾರ, ಅವ್ರಿಗೆ ಸ್ವಲ್ಪ ಹಲ್ಲದು ಇರಲ್ಲ, ಅವ್ರಿಗೆ ಸುದ್ದ ಇದು ತಿನ್ಬೋದು. ಮೆತ್ತಗಿರ್ತಾವ? ಹಾಂ ಭಾಳ ಮೆತ್ತಗಿರ್ತಾವ. ಇದು ತಿರುಗಿ ಮಿರುಗಿ ಬಯಸ್ಬಾರ್ದು. ಕೆಲವ್ರಿಗೆ ಭಾಳ ಬಯಸೋದು ಅಭ್ಯಾಸ ಇರ್ತದ, ತವ್ಯಾಗ ಈ ಕಡೊಮ್ಮೆ ಈ ಕಡೊಮ್ಮೆ ಈ ಕಡೊಮ್ಮೆ ಹಂಗೆ ಮಾಡೋದಿಲ್ಲ. ಒಂದು ಸೈಡ್ ಬೈತಂದ್ರೆ ಇನ್ನೊಂದು ಸೈಡ್ ಬಯಸೋದು, ಮೂರನೇ ಸಲ ತೆಗೆದೇ ಬಿಡೋದು. ಹಂಗೆ ಬಯಸಿದ್ರೆ ಸ್ವಲ್ಪ ಹಾರ್ಡ್ ಆಗ್ತದೆ. ಹಾಂ ಹಾರ್ಡ್ ಆಗ್ತದೆ, ಅದಕ್ಕೆ ಬಯಸೋದಿಲ್ಲ. ಬಯಸೋದ್ರಾಗೂ ನೀವು ಈಗ ಪರೋಟನ ಮಾಡಿ ತೋರಿಸೀನಿ, ನೀವು ಮಾಡಿರಿ. ನೀವು ಮಾಡಿ ತಿಂದು ಹ್ಯಾಂಗಾಗ್ಯದ ನಮಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಇನ್ನು ನಮ್ಮ ಚಾನಲ್ ಯಾರ್ಯಾರು ಫಾಲೋ ಮಾಡಿಲ್ಲ ಅವ್ರು ಫಾಲೋ ಮಾಡ್ಲಿಕ್ಕೆ ಮರಿಬೇಡ್ರಿ. ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ.